ಮಾಜಿ ಪ್ರಧಾನಮಂತ್ರಿಗಳು ತಾವು ಮಾನ್ಯ ರಾಜ್ಯಸಭಾ ಸದಸ್ಯರು ಸನ್ಮಾನ್ಯ ಮುಖ್ಯಮಂತ್ರಿಗೆ ಸಲ್ಲಿಸಿರುವ ಪತ್ರವನ್ನು ಈ ಟಿಪ್ಪಣಿಯೊಂದಿಗೆ ಲಗತ್ತಿಸಿದೆ. ಮಾನ್ಯರು ತಮ್ಮ ಪತ್ರದಲ್ಲಿ ಬೆಂಗಳೂರು ಮೈಸೂರು ಕಾರಿಡಾರ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ BMICP ವಿಷಯದಲ್ಲಿ ನಡೆದಿರುವ ಅಕ್ರಮಗಳು ಹಾಗೂ ಬೆಂಗಳೂರು ಮೈಸೂರು ಭಾಗಗಳ ಬಡ ರೈತರಿಗೆ ನೈಸ್ ಕಂಪನಿಯಿಂದ ಆಗಿರುವ ಅನ್ಯಾಯಗಳ ಬಗ್ಗೆ ಪ್ರಸ್ತಾಪಿಸಿ 2016ರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಕರ್ನಾಟಕ ಸರ್ಕಾರ ಅಫಿಡವಿಟ್ ಸಲ್ಲಿಸಿ ನೈಸ್ ಕಂಪನಿಯು ಒಪ್ಪಂದವನ್ನು ಉಲ್ಲಂಘಿಸಿ ರೈತರಿಗೆ ಮಾಡಿರುವ ಅನ್ಯಾಯವನ್ನು ಪುಷ್ಟೀಕರಿಸಿ ಪೂರಕ ದಾಖಲೆಗಳನ್ನು ದಾಖಲಿಸಿದ್ದು ರೈತರಿಗೆ ಇಂದಿನ ಮಾರುಕಟ್ಟೆ ಬೆಲೆಯಲ್ಲಿ ನೀಡಬೇಕಾದ ಪರಿಹಾರ ಮೊತ್ತ ಸುಮಾರು ಭಾಳ ಜಾಸ್ತಿ ಇದೆ ನೋಡಿ, ಎಷ್ಟು ಕೋಟಿ. ಅವ್ರು ಕಳಿಸಿರೋ ಎಂಡರ್ಸ್ಮೆಂಟ್ 707 ಕೋಟಿ. 707 ಕೋಟಿ. ಗ್ರಾಮಗಳಿಗೆ 14 ಗ್ರಾಮಗಳಿಗೆ ರೈತರಿಗೆ ನೀಡಬೇಕಾದ ಪರಿಹಾರ ಮೊತ್ತವನ್ನು ತಕ್ಷಣವೇ ನೀಡುವಂತೆ ಕ್ರಮ ಕೈಗೊಳ್ಳಬೇಕೆಂದು ಕೋರಿರುತ್ತಾರೆ. ಮಾನ್ಯರ ಕೋರಿಕೆಯನ್ನು ಪರಿಶೀಲಿಸಿ ಅದಕ್ಕೆ ಕ್ರಮ ಕೈಗೊಳ್ಳುವಂತೆ ಕೋರಲು ಮಾನ್ಯ ಮುಖ್ಯಮಂತ್ರಿಯವರು ನಿರ್ದೇಶಿತರಾಗಿದ್ದಾರೆ. ಇದು ನನಗೆ 2024ರಲ್ಲಿ ಕಳಿಸಿರೋದು. ನಾನು ಅಲ್ಲಿಂದ ಹಾಗೆ ಸುಮ್ಮನಾದೆ ಅಂದರೆ ನನಗೊಂದಿಲ್ಲೊಂದು ಪೆನಾಲ್ಟಿ ಹಾಕ್ಬಿಟ್ರಲ್ಲ 2 ಕೋಟಿ. ಒಳ್ಳೆಯವರು ನಾನು ಆರೋಗ್ಯ ಸ್ವಲ್ಪ ಅಷ್ಟು ಚೆನ್ನಾಗಿದ್ದರು, ಒಂದು ಕಾಗದ ಕಳಿಸಿದ್ರು, ನಾನು ಇಲ್ಲಿಂದ ಮುಂದಕ್ಕೇನು ಮಾತಾಡೋದಿಲ್ಲ ಅಂತ. ಕಾಗದ ಕಳಿಸಿ ನಾನು ಮಾತಾಡಲಿಲ್ಲ. ಇವರು ಎಂಡಾರ್ಸ್ಮೆಂಟ್ ಕಳಿಸಿದ್ರು ಹೇಳಲಿಲ್ಲ, ನಾನು ಬಿಟ್ಕೊಂಡು ಸುಮ್ಮನೆ. ಈಗ ಸುಪ್ರೀಂ ಕೋರ್ಟ್ ಮುಂದೆ ನನ್ನೇ ಪಾರ್ಟಿ ಮಾಡಿರೋದ್ರಿಂದ, ಸರ್ಕಾರ ಪಾರ್ಟಿ ಮಾಡಿರೋದ್ರಿಂದ ಸರ್ಕಾರ ಏನು ನಿರ್ಣಯ ತಗೊಳ್ತಾರೆ ಅನ್ನೋದು ನಂಗೆ ಗೊತ್ತಿಲ್ಲ. ಆದರೆ ನಾನಂತೂ ಏನಾದರೂ ಹೇಳಬೇಕಲ್ಲ ಏನೇನು ನಡೆದಿದೆ ಅನ್ನೋದನ್ನು. ಅದರಿಂದ ಈ ವಿಷಯ ತಮ್ಮ ಗಮನಕ್ಕೆ ತಂದಿದ್ದೇನೆ ಅಷ್ಟೇ. ನಾನು ಇದರ ವಿವರ ಏನೇನು ಇದನ್ನೆಲ್ಲ ನಿಮ್ಮ ಕೈಗೆ ನಾನು ಇಡೀ ದೊಡ್ಡ ಪುಸ್ತಕ ನಾನು ಎಲ್ರಿಗೂ ಹಂಚೋಕ್ಕಾಗಲಿಲ್ಲ. ಸರ್ಕಾರನೂ ಪಾರ್ಟಿ ಮಾಡಿದಾರಲ್ಲ, ಇನ್ನಿಬ್ಬರು ಯಾರೋ ರೈತರನ್ನೂ ಪಾರ್ಟಿ ಮಾಡಿದ್ದಾರೆ. ಅದನ್ನ ಪಾಪ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಅವ್ರಿಗೂ ರೈತರ ಬಗ್ಗೆ ಕಾಳಜಿ ಇದೆ. ಅವ್ರ ಕಾಲದಲ್ಲಿ ನಾನು MOU ಸೈನ್ ಮಾಡಿದ್ದು. ಅವರು ಆಸ್ ಎ ಫೈನಾನ್ಸ್ ಮಿನಿಸ್ಟರ್ ಅವರು MOU ಸೈನ್ ಮಾಡೋ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಹಣಕಾಸಿನ ಇಲಾಖೆ ತನ್ನ ಸಹಮತಿ ಕೊಟ್ಟಿದೆ. ಅದರ ಮೇಲೆ ನಾನು MOU ಸೈನ್ ಮಾಡಿ ಡೆಲ್ಲಿಗೆ ಹೋದೆ 1ನೇ ತಾರೀಕು ಜೂನ್ 1996. ಆಮೇಲೆ ಏನೇನಾಗಿದೆ ಅನ್ನೋದ್ರ ಬಗ್ಗೆ ದೊಡ್ಡ ಪ್ರವರ ಇದೆ. ಅದರ ಬಗ್ಗೆ ನನಗೇನು ಮಾತಾಡೋದಿಲ್ಲ. ಇದನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ
ನಿಶ್ಚಿತ.